ಹೇಗೋ ಒಂದು ದಿನವನ್ನ ಕಳೆದ ಹುಡುಗ ಇಂದೇನು ಮಾಡಬೇಕು, ದಾರಿ ಕಾಣದ ಈ ನಗರಿಯಲ್ಲಿ ಎಲ್ಲಿಗೆ ನಡೆಯಬೇಕು? ಕಣ್ಣು ತೆರೆದರೆ ಸಾಕು, ಎಲ್ಲವೂ ಮಾಯ, ಎಲ್ಲವೂ ಪ್ರತ್ಯಕ್ಷ. ದಿನ ಬೆಳಗಾದ ಕೂಡಲೇ ಅವರವರಿಗೆ ಗೊತ್ತಿಲ್ಲದಂತೆ ಪಯಣಿಸುತ್ತಾರೆ. ಈ ಅಪರೂಪದ ಪ್ರಯಾಣದಲ್ಲಿ ಇವನಂಥ ಹುಡುಗರು ಅದೆಷ್ಟೋ. ಅಣ್ಣ, ತುಂಬ ಹೊಟ್ಟೆ ಹಸಿತಿದೆ, ಏನಾದರೂ ಕೊಡ್ಸೋಣ ಅಣ್ಣ? ಯಾರೋ ಕೊಟ್ಟ 1 ರೂಪಾಯಿಯನ್ನ ಕೈಯಲ್ಲಿ ಹಿಡಿದು ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಕೊಡ್ಸಣ್ಣ ಅಂತ ಅಂದರೆ ಎಂಥವರಿಗೂ ಕರುಣೆ ಬರದೇ ಇರದು. ಇಂತಹ ಕಂದಮ್ಮಗಳ ಕರುಳಿನ ಕೂಗು ಬೀದಿ ಬೀದಿಯಲ್ಲೂ ಪ್ರತಿಧ್ವನಿಸ್ತಾ ಇದೆ. ನಮ್ಮಷ್ಟಕ್ಕೆ ನಾವು ಮಾತ್ರ ಎಂದು ಗಸ್ತು ತಿರುಗುತ್ತಿರುವ ನಾವು ಇಂದು ಪಕ್ಕದಲ್ಲಿದ್ದವನ ಹಸಿವಿನ ಗೋಳು ನಮಗ್ಯಾಕೆ ಅಂತ ಮಾನವೀಯತೆಯನ್ನ ಮರಿತಾ ಇದ್ದೇವೆ. ಹಸಿದವನಿಗೆ ಅನ್ನ ಕೊಡುವವನೇ ದೇವರು ಅಲ್ಲವೇ? ಸರಿ, ನೀನು ಹೊರಡು, ನನ್ನ ಕಾಲೇಜ್ ಟೈಮ್ ಆಯಿತು. ಸರಿ, ಬಾಯ್. ಜೈ ಆಯ್ತಾ, ಲೇಟ್ ಆಗೋಯ್ತು ಆಯ್ತಾ? ಸರಿ ಬಾ. ನೀನು ಬರೋವರೆಗೂ ನಾನೆಲ್ಲೂ ಹೋಗಲ್ಲ. ಸರಿ, ಇವತ್ತು ಕ್ಲಾಸೆಲ್ಲ ಇದಾಗಿತ್ತಲ್ವಾ? ಯಾಕೋ ಏನೋ ಮಾಡ್ತಾ ಇದ್ಯಾ? ನಾನು ಹೇಳಿಲ್ವಾ ಅಣ್ಣ, ನೀನು ಬರೋ ತನಕ ನಾನು ಹೋಗಲ್ಲ ಅಂತ? ಯಾವುದಪ್ಪ ನಿಂದು? ಕುಣಿಗಳಣ್ಣ. ಅಪ್ಪ ಅಮ್ಮ ಇದಾರಣ್ಣ. ಮತ್ತೆ ಅವನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಯಾಕೆ ಬಂದೆ? ಊರಲ್ಲಿ ತುಂಬಾ ಕಷ್ಟ ಇದೆ ಅಣ್ಣ. ಸರಿ, ನೀ 3 ಬಸ್ ಹತ್ತಿಸ್ತೀನಿ, ಹೋಗ್ತೀಯಾ? ಇಲ್ಲ ಅಣ್ಣ. ಯಾಕೆ? ಎಲ್ಲಿಗೋದ್ರೂ ಇಷ್ಟೇ ಅಣ್ಣ. ಮತ್ತೆ ಓದ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಅಣ್ಣ. ಮತ್ತೆ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲಸ ಕೊಡ್ಸಿ ಅಣ್ಣ. ಯಾವ ಕೆಲಸ ಅದು ಮಾಡ್ತೀಯಾ? ಹಾ, ಮಾಡ್ತೀನಿ ಅಣ್ಣ. ಸರಿ ಬಾ. ಹುಡುಗನಿಗೆ ಈಗ ಏನೋ ಖುಷಿ. ಕೈ ಹಿಡಿದು ನಡೆಸುವವನಿದ್ದರೆ ಈ ನಗರವನ್ನೇ ಗೆಲ್ಲುತ್ತೇನೆಂಬ ಹಂಬಲ ಅವನದ್ದು, ನಂಬಿಕೆ ಅವನದ್ದು. ಅಂದು ಕನಸಿಲ್ಲದೆ ಪಯಣಿಸಿದವನು ಇಂದು ಹೆಜ್ಜೆ ಹೆಜ್ಜೆಗೂ ಕನಸೆಂಬ ಬುತ್ತಿಯನ್ನ ಕಟ್ಟುತ್ತಿದ್ದಾನೆ. ಹಾಯ್ ಲಕ್ಷ್ಮಣ್, ಆರಾಮ? ಚೆನ್ನಾಗಿದ್ದೀರಾ ನೀವು? ಮತ್ತೆ ಏನು ಸಮಾಚಾರ ಹೇಳಿ. ನಿಮ್ಮ ಕಡೆಯಿಂದ ಒಂದು ಕೆಲಸ ಆಗಬೇಕಿತ್ತು. ಹಾಂ, ನಮ್ಮ ಹುಡುಗಂಗೆ ನಿಮ್ಮ ಹೋಟ್ಲಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಕೊಡೋಕ್ಕಾಗುತ್ತಾ? ನೀನೇನೋ ನನ್ನ ಫ್ರೆಂಡು, ನಿನಗೋಸ್ಕರ ನಿಮ್ಮ ಹುಡುಗನಿಗೆ ಕೆಲಸ ಕೊಡ್ಬೋದು. ಬಟ್ ಆದರೆ ನಮ್ಮ ಹುಡುಗನ ಕೆಲಸದಿಂದ ತೆಗೆದುಬಿಟ್ಟು ನಿಮ್ಮ ಹುಡುಗನಿಗೆ ಕೆಲಸ ಕೊಡಬೇಕು. ಏನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ಹೌದು, ಈ ಜಗತ್ತಿನಲ್ಲಿ ಇಂಥವರ ಗೋಳು ಕೇಳುವವರು ಯಾರು? ದಿನ ಬೆಳಗಾದರೆ ಸಾಕು, ಅದೇ ಕನಸು, ಅದೇ ಕೆಲಸ. ಇಂದಲ್ಲ ನಾಳೆ ನನಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಅಂದುಕೊಂಡೇ ಜೀವನ ಉರುಳಿಸ್ತಾ ಇದ್ದಾರೆ. ಈ ಕಣ್ಣುಗಳಲ್ಲೇ ಅವಿತುಕೊಂಡ ಅಸಹಾಯಕ ಕನಸುಗಳು, ಬೇಕು ಬೇಡವಾಗಿದ್ದ ಆಸೆಗಳು. ಪ್ರತಿದಿನದ ಅದೇ ಕೆಲಸದಲ್ಲಿ ತಾನೇ ನಾಯಕನಾಗಿ ಊಹಿಸಿಕೊಂಡು ಸಂತೋಷ ಪಡುವಂತಹ ಅಮೂಲ್ಯ ಕ್ಷಣಗಳೆಷ್ಟು? ಇಲ್ಲ, ಒಂದೆರಡೂ ಇಲ್ಲ. ಕನಸಿಗಾದರೂ ನಾಯಕನಾಗಿರಲಿಲ್ಲ. ಅವೆಲ್ಲ ನನಸಾಗೋದು ಯಾವಾಗ?